ಹಾಗಾದರೆ ಇನ್ನು ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಕರ್ನಾಟಕಕ್ಕೆ ನಿಜಕ್ಕೂ ಕೂಡ ಅನ್ಯಾಯ ಆಗಿದೆ. ಕರ್ನಾಟಕಕ್ಕೆ ನೇರವಾಗಿ ಬಂದಿದ್ದು ಏನೂ ಇಲ್ಲ, ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ. ಆದರೆ ಬಿಹಾರ ಮತ್ತು ಆಂಧ್ರಕ್ಕೆ ಬಂಪರ್ ಗಿಫ್ಟನ್ನೇ ಕೊಟ್ಟಿದ್ದಾರೆ ಈ ಸಲ ಮೋದಿ. ಏನಿಲ್ಲ ಕರ್ನಾಟಕಕ್ಕೆ ಈ ಬಾರಿ ಏನೇನೂ ಇಲ್ಲ. ನೇರವಾಗಿ ಕರ್ನಾಟಕಕ್ಕೆ ಏನನ್ನೂ ಕೂಡ ನಿರ್ಮಲಾ ಸೀತಾರಾಮನ್ ಘೋಷಿಸಿಲ್ಲ. ಕರ್ನಾಟಕದವರೇ ನಿರ್ಮಲಾ ಸೀತಾರಾಮನ್. ರಾಜ್ಯದಿಂದಲೇ ಹೋದರೂ ಕೂಡ ಕರ್ನಾಟಕಕ್ಕೆ ನಿರ್ಮಲಾ ಕೊಡುಗೆ ಶೂನ್ಯ. ನಮ್ಮ ರಾಜ್ಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್. ನನ್ನ ರಾಜ್ಯ, ನನ್ನ ಜನ, ಇವರು ನನ್ನನ್ನು ಆರಿಸಿ ಕಳಿಸಿದ್ದಾರೆ, ಯಾವುದು ಇದ್ದಂಗೆ ಕಾಣಿಸ್ತಾ ಇಲ್ಲ. ನೋಡಿ, ಬಿಹಾರ ಮತ್ತು ಆಂಧ್ರಕ್ಕೆ ಇಲ್ಲಿ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಮೋದಿ ಸರ್ಕಾರಕ್ಕೆ ಅವರು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಂಧ್ರ ಮತ್ತು ಬಿಹಾರಕ್ಕೆ ವಿಶೇಷ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನೂ ಕೂಡ ಘೋಷಣೆ ಮಾಡಲಿಲ್ಲ ನಿರ್ಮಲಾ ಸೀತಾರಾಮನ್. ರಾಜ್ಯದಿಂದಲೇ ಹೋದರೂ ಕೂಡ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರ ಕೊಡುಗೆ ಇಲ್ಲಿ ಶೂನ್ಯ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಕರ್ನಾಟಕದ ಜನ ಏನು ತಪ್ಪು ಮಾಡಿದ್ರು? ಹಾಗಾದರೆ ಬಿಹಾರ ಜೊತೆಗೆ ಆಂಧ್ರ ಪ್ರದೇಶ ಮಾತ್ರ ಹಿಂದುಳಿದು ಬಿಟ್ಟಿದೆಯಾ? ಕರ್ನಾಟಕ ಇಲ್ಲಿ ಹಿಂದುಳಿದಿಲ್ವಾ? ಕರ್ನಾಟಕಕ್ಕೆ ಇನ್ನೂ ಡೆವಲಪ್ಮೆಂಟ್ ಆಗೋದು ಸಾಕಷ್ಟು ಕೆಲಸ ಕಾರ್ಯಗಳಿಲ್ವಾ? ಹಾಗಾದರೆ ಕರ್ನಾಟಕಕ್ಕೆ ಇಲ್ಲಿ ಶೂನ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಬಿಹಾರಕ್ಕೆ ಭಾಳ ವಿಶೇಷವಾದಂಥ ಸ್ಥಾನಮಾನ, ಜೊತೆಗೆ ಆಂಧ್ರಕ್ಕೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಆಂಧ್ರಕ್ಕೆ 1500 ಕೋಟಿ ವಿಶೇಷ ಅನುದಾನ, ಇನ್ನು ಬಿಹಾರಕ್ಕೆ 26,000 ಕೋಟಿ ಅನುದಾನ. ಮೊನ್ನೆ ರಾಜ್ಯ ಹಣಕಾಸು ಮಂತ್ರಿಯೊಬ್ಬರು ಹೇಳ್ತಾ ಇದ್ರು, ಅಂದರೆ ಪಂಕಜ್ ಚೌಧರಿ ಅವರು, ಅಂದರೆ ಅನುದಾನವನ್ನು ಕೊಡುವ ಮುನ್ನ ಆ ರಾಜ್ಯದ ಒಂದು ಆಗುಹೋಗುಗಳ ಬಗ್ಗೆ, ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು, ಏನು ಡೆವಲಪ್ಮೆಂಟ್ ಆಗಿದೆ, ಜೊತೆಗೆ ಅದು ತುಂಬ ಕುಗ್ರಾಮವಾಗಿದೆಯಾ, ಅಂದರೆ ಒಂದು ರಾಜ್ಯದ ಹಳ್ಳಿಗಳು ಸಾಕಷ್ಟು ಕುಗ್ರಾಮವಾಗಿದ್ದಾವ, ಅಲ್ಲಿ ಉದ್ಯೋಗಕ್ಕೆ ಸಾಕಷ್ಟು ಸಮಸ್ಯೆ ಇದೆಯಾ, ಈ ಥರ ಎಲ್ಲ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿಬಿಟ್ಟು ಅಲ್ಲಿ ಅನುದಾನವನ್ನು ಕೊಡಬೇಕಾಗ್ತದೆ. ಆದರೆ ಬಿಹಾರ ಆ ಲಿಸ್ಟಿಗೆ ಬರಲ್ಲ ಅಂತ ಹೇಳಿದರು ಪಂಕಜ್ ಚೌಧರಿ ಅವರು. ಪಂಕಜ್ ಚೌಧರಿ ಅವರೇ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಹಿಂದುಳಿದಿರುವ ರಾಜ್ಯಕ್ಕೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಬಿಹಾರನ ಅಂತ ಹೇಳಿದರು. ಅಂದರೆ ಅದು ಕೂಡ ಒಂದು ಮುಂದುವರೆದಿರುವಂತಹ ಒಂದು ರಾಜ್ಯವೇ. ಆದರೆ ಇಲ್ಲಿ ಭಾಳ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಮೈತ್ರಿ ಮಾಡ್ಕೊಂಡಿದ್ದಾರೆ NDA ಜೊತೆ ಅಂದ್ಕೊಂಡು, ಆ ಥರ ಏನಾದರೂ ಕೊಟ್ಟಿದ್ದಾರೋ ಅಥವಾ ನಿಜಕ್ಕೂ ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ವಾ? ಹಾಗೆ ನೋಡೋಕ್ಕೆ ಹೋದರೆ ಸಾಕಷ್ಟು ರಾಜ್ಯಗಳು ತುಂಬ ಹಿಂದುಳಿದಿದ್ದಾವೆ. ಇನ್ನು ಹಿಮಾಚಲ್ ಪ್ರದೇಶ ಇರ್ಬೋದು, ಈ ಉತ್ತರಾಖಂಡ್ ಇರ್ಬೋದು, ಹೀಗೆ ಬೇರೆ ಬೇರೆ ಬಿಹಾರ ಒಂದೇ ಅಂತಲ್ಲ, ಇನ್ನು ಉತ್ತರ ಭಾರತದಲ್ಲೇ ಸಾಕಷ್ಟು ರಾಜ್ಯಗಳು ಹಿಂದುಳಿದಿದ್ದಾವೆ. ಆ ರಾಜ್ಯಗಳಿಗೆ ಇಲ್ಲಿ ಅನುದಾನ ಇಲ್ಲಿ ಸಿಕ್ಕಿಲ್ಲ. ಮುಖ್ಯವಾಗಿ ಬಿಹಾರಕ್ಕೆ ಭಾಳ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 26,000 ಕೋಟಿ ಅನುದಾನ. ಆಂಧ್ರಕ್ಕೆ 1500 ಕೋಟಿ ವಿಶೇಷ ಅನುದಾನ ಪ್ಯಾಕೇಜ್ ಘೋಷಣೆ ಮಾಡಿದರು ಇವತ್ತು ನಿರ್ಮಲಾ ಸೀತಾರಾಮನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.